ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಬೆಂಗಳೂರಿನ ಜ್ಯೋತಿ ಬಾಲು. ನಾನು ಅತ್ಯಂತ ಮುಖ್ಯವಾದ ಪವಾಡವೊಂದನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಮದುವೆಯಾಗಿ 3 ವರ್ಷಗಳಾದರೂ ನನಗೆ ಮಕ್ಕಳಾಗಲಿಲ್ಲ. ಅದರಿಂದಾಗಿ ನಾನು ಗೊಂದಲ ಮತ್ತು ಉದ್ವಿಗ್ನತೆಗೆ ಒಳಗಾಗಿದ್ದೆ. ಹಲವಾರು ವೈದ್ಯರುಗಳ ಬಳಿ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ಹೋದೆ. ಅದೆಲ್ಲವೂ ವಿಫಲವಾದವು. ಪ್ರತಿಯೊಬ್ಬ ವೈದ್ಯರು ಗರ್ಭಿಣಿಯಾಗುವ ಅವಕಾಶವಿಲ್ಲವೆಂದು ಹೇಳಿದರು. ಆದರೆ ವೈಯಕ್ತಿಕ ದರ್ಶನದ ಸಮಯದಲ್ಲಿ ಶ್ರೀ ಭಗವಾನರು ನನಗೊಂದು ಕ್ರಿಸ್ಟಲ್ ಮಗುವನ್ನು ಕೊಡುಗೆಯಾಗಿ ನೀಡುವರೆಂದು ಭರವಸೆ ಕೊಟ್ಟರು. ಅದಾದ ಕೂಡಲೇ ನಾನು ಗರ್ಭಿಣಿಯಾದೆ. ಆದರೆ ಗರ್ಭಧಾರಣೆಯ 7ನೇ ತಿಂಗಳಲ್ಲಿ ನನ್ನ ಇಡೀ ದೇಹವು ಊದಿಕೊಂಡಿತು. ವೈದ್ಯರುಗಳು ತಾಯಿ ಮತ್ತು ಮಗುವಿನ ಸ್ಥಿತಿಯು ತುಂಬ ಗಂಭೀರವಾಗಿದೆ ಎಂದು, ನಾವು ಅವರನ್ನು ಬದುಕಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಹೇಳಿಬಿಟ್ಟರು. ರಕ್ತದೊತ್ತಡವು ಅತಿಯಾಗಿ ಸುಮಾರು 240ಕ್ಕೆ ಏರಿತ್ತು. ತಾಯಿ ಅಥವಾ ಮಗುವನ್ನು ಮಾತ್ರ ಉಳಿಸಲು ಸಾಧ್ಯವೆಂದು ಹೇಳಿ ನನ್ನ ಪತಿಯವರ ಸಹಿಗಳನ್ನು ತೆಗೆದುಕೊಂಡರು. ಇದು ಸಂಭವಿಸುವುದಕ್ಕೆ ಕೊಂಚ ಮೊದಲು ನನ್ನ ಅತ್ತೆಯವರು ಶ್ರೀ ಅಮ್ಮನವರನ್ನು ಭೇಟಿ ಮಾಡಲು ಹೋಗಿದ್ದರು. ನನ್ನ ಹೆರಿಗೆಯು ಸರಾಗವಾಗಿ ಮತ್ತು ಸಾಮಾನ್ಯವಾಗಿ ಆಗಬೇಕೆಂದು ಪ್ರಾರ್ಥಿಸಿದರು. ಶ್ರೀ ಅಮ್ಮನವರು ಅವರಿಗೆ ತಾವು ನೋಡಿಕೊಳ್ಳುವುದಾಗಿ ಹೇಳಿ ಭರವಸೆಯನ್ನು ಕೊಟ್ಟರು. ನನ್ನ ಪ್ರೀತಿಯ ಶ್ರೀ ಅಮ್ಮ ಭಗವಾನರು ಭರವಸೆ ನೀಡುತ್ತಿದ್ದಂತೆ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ಮಗು ಸುರಕ್ಷಿತವಾಗಿತ್ತು. ಆದರೆ ನನ್ನ ಸ್ಥಿತಿಯು ಗಂಭೀರವಾಗಿತ್ತು. ನಾನು 11 ದಿವಸಗಳ ಕಾಲ ತುರ್ತು ಚಿಕಿತ್ಸಾ ಘಟಕದಲ್ಲಿ ನಿರಂತರವಾದ ದೀಕ್ಷೆ ಮತ್ತು ಪ್ರಾರ್ಥನೆಗಳೊಂದಿಗೆ ಇದ್ದೆ. ಅಂತಿಮವಾಗಿ ನಾನು ಸಾಮಾನ್ಯ ಆರೋಗ್ಯವನ್ನು ಪಡೆದುಕೊಂಡೆ. ಅಪಾಯದಿಂದ ಪಾರಾಗಿದ್ದೆ. ನಾನೊಂದು ಕ್ರಿಸ್ಟಲ್ ಮಗುವಿನಿಂದ ಆಶೀರ್ವದಿಸಲ್ಪಟ್ಟಿದ್ದೆ. ಈಗ ಆ ಮಗು ಆರೋಗ್ಯವಾಗಿ ಅತ್ಯಂತ ಬುದ್ಧಿವಂತ ಹಾಗೂ ದೈವಿಕ ಮಗುವಾಗಿದೆ. ವೈದ್ಯರುಗಳು ಅದೊಂದು ಪವಾಡವೆಂದು ಹೇಳಿ ತಾಯಿ ಮತ್ತು ಮಗು ಉಳಿಯಲು ಸಾಧ್ಯವಾಗುವುದು 1,00,000 ಹೆಲ್ಪ್ ಸಿಂಡ್ರೋಮ್ ಪ್ರಕರಣಗಳಲ್ಲಿ 1 ಮಾತ್ರ ಎಂದು ಹೇಳಿದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತಕೋಟಿ ಪ್ರಣಾಮಗಳು.